ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ಕಥೆಗಳು ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಥೆಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹೃದಯವ ಕಾದಿರಿಸು ನನಗಾಗಿ ಭಾಗ 38. ನೀವು ನನ್ನ ತಂಗಿ ನಾದ್ನಿ ಅಷ್ಟೆ ಎಂದು ಹೊರಡುವವನ ಮುಂದೆ ಓಡಿ ಬಂದು ನಿಂತು ನನಗೆ ನಾಟಕ ಮಾಡಿದ್ದಕ್ಕೆ ಕೇಳಿದ್ರಿ. ಇವಾಗ ನೀವು ಮಾಡ್ತಿರೋದೇನು ಮಿಸ್ಟರ್ ಅಭಿ? ನೀವು ಮಾಡ್ತಿರೋದು ಏನು ಎಂದು ಕೇಳಿದಾಗ ಕಣ್ ತಪ್ಪಿಸಿ ನಾನೇನು ಮಾಡ್ತಿಲ್ಲ, ಮನೆಗೆ ಹೋಗಿ ಎಂದು ಅಲ್ಲಿಂದ ಹೊರಟಾಗ ಅವನ ಕೈ ಹಿಡಿದು, ಯಾತಕ್ಕೆ ಈ ನಾಟಕ ಅಭಿ? ನಾನೇ ಸೋತು ಕೇಳ್ತಾ ಇದ್ದೀನಿ, ಯಾರಿಗಾಗಿ ಈ ನಾಟಕ? ಏತಕ್ಕಾಗಿ ಈ ನಾಟಕ? ನನ್ನ ನೀವು ಪ್ರೀತಿ ಮಾಡುವುದರಿಂದ ಯಾರಿಗೆ ತೊಂದರೆ? ಏನನ್ನ ಸಾಧಿಸುವುದಕ್ಕಾಗಿ ಈ ನಾಟಕ ಎಂದು ಕೇಳಿದಾಗ ತಲೆ ತಗ್ಗಿಸಿ ನಿಂತು ಬಿಟ್ಟ ಅಭಿ. ಹೇಳಿ ಅಭಿ, ನಾನೇನಾದರೂ ನಿಮ್ಮ ಹಿಂದೆ ಬಂದಿದ್ನಾ? ನಾನೇನಾದರೂ ಪ್ರೀತಿಸಿ ಅಂತ ಕೇಳಿದ್ನಾ? ನಾನೇನಾದರೂ ನಿಮ್ಮನ್ನು ಹಚ್ಚಿಕೊಳ್ಳಿ ಅಂತ ಕೇಳಿದ್ನಾ? ಯಾಕೆ ಹೀಗೆ ಮಾಡ್ತಿದ್ದೀರಾ? ನನ್ನ ನೋಡಿದ ನೀವು, ಧನಿಯಾಗಿದ್ದ ನನ್ನ ಧನು ಅಂತ ಪೀಡಿಸಿದ್ದು ನೀವು, ಪ್ರೀತಿಸಿದ್ದು ನೀವು, ಇವಾಗ ನೋಡಿದರೆ ಬೇಡ ಅಂತಿರೋದು ನೀವು. ಹಾಗಾದರೆ ನಿಮ್ಮ ಪ್ರಕಾರ ನಾನು ಗೊಂಬೆನಾ? ನನಗೆ ಮನಸ್ಸಿಲ್ವಾ? ನನಗೆ ಭಾವನೆಗಳಿಲ್ವಾ ಎಂದು ಅವಳು ಚೀರಿ ಕೇಳುವಾಗ ಮನ ಮುದುರಿತ್ತು ಅವನಿಗೆ. ಎದೆಯನ್ನು ಯಾರೋ ಈಟಿ ಹಾಕಿ ಚುಚ್ಚಿದ ಹಾಗೆ ಅನಿಸುತ್ತಿತ್ತು. ಹೇಳಿ ಅಭಿ, ನೀವೇ ಜೀವ ಅನ್ನುವಷ್ಟು ಪ್ರೀತಿ ತೋರಿಸಿ ಇವಾಗ ಮರೆತು ಬಿಡು ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ನಾನು ಏನಾಗಬೇಕು? ಹಾಂ ಹೇಳಿ ಅಭಿ, ನನ್ನ ಏನಂತ ಅಂದ್ಕೊಂಡಿದ್ದೀರಾ ನೀವು ಎಂದು ಕೋಪದಿಂದ ಕೇಳಿದಾಗ ಏನೊಂದು ಉತ್ತರ ನೀಡದೆ ಸುಮ್ಮನೆ ನಿಂತಿದ್ದ. ಅಭಿ, ನಿಮ್ಮನ್ನು ನಾನು ಕೇಳ್ತಾ ಇರೋದು ಮರೆತು ಬಿಡು ಅಂತ ಹೇಳ್ತಾ ಇದ್ದೀರಲ್ವಾ? ಅಷ್ಟು ಸುಲಭನ ಪ್ರೀತಿ ಅಂದರೆ? ಅಷ್ಟು ಸದರನ ನಾನು ಅಂದರೆ? ಮರೆತು ಬಿಡೋದಕ್ಕೆ ಅದು ಕೆಟ್ಟ ಘಟನೆ ಅಲ್ಲ ಅಭಿ, ಸುಮಧುರ ಭಾವನೆ. ಅದನ್ನು ಮರೆಯೋದು ಹೇಗೆ? ಪ್ಲೀಸ್ ಅಭಿ, ಕಾರಣ ಆದರೂ ಹೇಳಿ. ಯಾಕೆ ನಾನು ಬೇಡ, ಯಾಕೆ ಪ್ರೀತಿ ಬೇಡ ಎಂದು ಗೋಗರೆದಳು ಅವನ ಮುಂದೆ. ಅವ ಮಾತ್ರ ಬಾಯಿ ಬಿಡದೆ ಸುಮ್ಮನೆ ನಿಂತಿದ್ದ. ಯಾಕೆ ಅಭಿ, ನನಗೆ ಹೀಗಿರೋದಕ್ಕೆ ನಿಮಗೆ ಕಷ್ಟ ಆಗ್ತಿದೆಯಾ? ನಾನೇನಾದರೂ ಬದಲಾಗಬೇಕಾ? ನಾನು ಬೇರೆ ರೀತಿ ಏನಾದರೂ ಕಾಣಿಸ್ಬೇಕಾ? ನೀವು ಇಷ್ಟಪಡುವ ಹಾಗೆ ಯಾವಾಗಲೂ ಸೀರೆ ಉಟ್ಕೊಂಡಿರ್ಬೇಕಾ? ಹೇಳಿ ಅಭಿ ಪ್ಲೀಸ್. ನಾನು ಹೇಗಿರಬೇಕು, ಯಾವ ರೀತಿ ಮಾತನಾಡಬೇಕು ಹೇಳಿ, ಆಗಿರ್ತೀನಿ. ಆದರೆ ನನ್ನ ಮರೆತು ಬಿಡು ಅನ್ನುವ ಒಂದು ಮಾತು ಮಾತ್ರ ಹೇಳಬೇಡಿ ಪ್ಲೀಸ್ ಎಂದು ಕೈ ಮುಗಿದು ಬೇಡಿದ್ಲು. ಅವ ಮಾತ್ರ ಕಲ್ಲು ನಿಂತ ಹಾಗೆ ನಿಂತಿದ್ದ, ಮನದಲ್ಲೇ ನಡೆಯುತ್ತಿದ್ದ ಯುದ್ಧ ತಡೆದು. ಇವಾಗ ನೀವು ಬಾಯಿ ಬಿಡದೆ ಹೋದರೆ ಇಲ್ಲೇ ನನ್ನ ಹೆಣ ಬೀಳುತ್ತೆ ಎಂದು ಅವನ ಕೈ ಬಿಟ್ಟು ಓಡಿ ಹೋಗಿ ಒಂದು ಗ್ಲಾಸ್ ಬಾಟಲ್ ತುಂಡು ಮಾಡಿ ತನ್ನ ಮಣಿಕಟ್ಟಿನ ಬಳಿ ಹಿಡಿದುಕೊಂಡ್ಲು. ಹೇ ಧನು, ಏನು ಮಾಡ್ತಿದೀಯಾ? ಬಿಸಾಕದನ ಎಂದು ಅಭಿ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದ ತುಸು ಗಟ್ಟಿಯಾಗಿ ಒತ್ತಿದಳು. ಹನಿ ರಕ್ತ ಆಚೆ ಬಂದಿದ್ದು. ನನ್ನ ಪ್ರಶ್ನೆಗೆ ಉತ್ತರ ಕೊಡದೆ ಒಂದು ಹೆಜ್ಜೆ ಮುಂದೆ ಆಗಲಿ ಹಿಂದೆ ಆಗಲಿ ಇಟ್ಟರೆ ನನ್ನ ಮೈಯಲ್ಲಿರೋ ರಕ್ತ ಆಚೆ ಬರುತ್ತೆ ಎಂದಳು ರೋಷದಿಂದ. ಪ್ರೀತಿಯಿಂದ ಕೇಳಿದೆ, ಅತ್ತೆ, ಬೇಡಿಕೊಂಡೆ, ಕೋಪದಿಂದ ಕೇಳಿದೆ. ನೀವು ಮಾತ್ರ ಬಾಯಿ ಬಿಡ್ತಿಲ್ಲ. ಈಗ ಹೇಳದೆ ಹೋದರೆ ನಾಳೆ ನನ್ನ ಹೆಣದ ಮುಂದೆ ನಿಂತು ಹೇಳಿ ನಿಮ್ಮ ಕಾರಣವನ್ನ ಎಂದು ದನಿ ಬೆಂಕಿಯುಂಡೆ ಕಣ್ಣುಗಳಿಂದ ಹೇಳಿದಾಗ ತಗ್ಗಿಸಿದ ತಲೆ ತುಸುವೆ ಮೇಲೆತ್ತಿದ. ತುಂಬಿದ ಕಣ್ಣುಗಳಿಂದ ಒಂದು ಹನಿ ನೀರು ತಟ್ಟನೆ ಜಾರಿತ್ತು. ಏನಂತ ಹೇಳಲಿದ್ದನು? ನಾನು ಪ್ರೀತಿಸಿದ್ದು ನಿನ್ನನ್ನ ಅಲ್ಲ, ನಿನ್ನ ರೂಪವನ್ನ ಅಂತ ಹೇಗೆ ಹೇಳಲಿ ನಾನು ಎಂದು ಅಭಿ ಹೇಳಿದ್ದೆ. ಅವಳ ಕೈಯಲ್ಲಿನ ಬಾಟಲ್ ತುಂಡು ನೆಲ ಮುಟ್ಟಿತ್ತು. ಧನಿ, ನಾನು ಹೇಳೋದನ್ನ ಪ್ಲೀಸ್ ಸಮಾಧಾನದಿಂದ ಕೇಳು. ನೀನು ತುಂಬ ಮನಸ್ಸಿಗೆ ಹಚ್ಕೊಂಡಿದ್ದಕ್ಕೆ ಹೇಳ್ತಾ ಇದ್ದೀನಿ, ಆದರೆ ನೀನು ತೀರಾ ಮನಸ್ಸಿಗೆ ತಗೊಳ್ಳೋ ಹಾಗಿಲ್ಲ ಎಂದು ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟು ಅವಳ ಕೈ ಹಿಡಿದು, ನಾನು ಪ್ರೀತಿ ಮಾಡಿದ್ದು ಈ ನಿನ್ನ ರೂಪನ ದನಿ. ನಿನಗೆ ಗೊತ್ತಿಲ್ಲದ ಒಂದು ವಿಷಯ ಅಂದರೆ ನಾನು ಅದಾಗಲೇ ಒಬ್ಬರನ್ನ ಪ್ರೀತಿ ಮಾಡ್ತಿದ್ದೆ ಎಂದು ಮಾತು ನಿಲ್ಲಿಸಿ ಅವಳ ಮುಖವ ನೋಡಲು ಭಾವನೆಗಳೇ ಇಲ್ಲದಂತೆ ಕುಳಿತಿದ್ದಳು ಅವಳು. ಹೃದಯದಲ್ಲಿ ಕೋಲಾಹಲವೇ ಎದುರಿರುವಾಗ ಮುಖದಲ್ಲಿ ಯಾವ ಭಾವನೆ ಕಾಣಿತ್ತು? ಹೌದು ಧನು, ಅವಳ ಹೆಸರು ಧನ್ವಿ ಅಂತ. ತುಂಬ ಪ್ರೀತಿ ಮಾಡ್ತಿದ್ವಿ ಇಬ್ರು. ನನ್ನ ಬಿಟ್ಟು ಅವಳಾಗಲಿ ಅವಳ ಬಿಟ್ಟು ನಾನಾಗಲಿ ಇದ್ದ ದಿನವೇ ಇಲ್ಲ. ಆದರೆ ಒಮ್ಮೆ ನಾನು ಕೆಲಸದ ಮೇಲೆ ಜರ್ಮನ್ ಹೋಗುವಾಗ ನನ್ನ ಕಳುಹಿಸಲು ಇಷ್ಟ ಇಲ್ಲದೆ 2 ದಿನ ಮಾತನಾಡಿಸಿರಲಿಲ್ಲ. ಆಮೇಲೆ ಹೇಗೋ ಧೈರ್ಯ ಮಾಡಿ ನನ್ನ ಕಳುಹಿಸೋದಕ್ಕೆ ಬಂದು, ಆದರೆ ದೊಡ್ಡ ಲಾರಿಗೆ ಅವಳನ್ನು ಕೊಂದು ಬಿಡ್ತು. ಆಗ ಹುಚ್ಚ ಆಗಿದ್ದ ನಾನು ಜಾನುಗಾಗಿ ಕೋಣೆ ಬಿಟ್ಟು ಆಚೆ ಬಂದೆ. ಕುಡಿತದ ದಾಸನಾಗಿ ಹೇಗೋ ಬದುಕಬೇಕು ಅಂತ ಬದುಕುತ್ತಿದ್ದೆ. ಆದರೆ ಆ ಬದುಕಿಗೆ ಮತ್ತೆ ಚೈತನ್ಯ ತುಂಬಿದ್ದು ನೀನು ಎಂದು ಅವಳ ಕೈ ಗಟ್ಟಿಯಾಗಿ ಹಿಡಿದು, ಹೌದು, ಒಮ್ಮೆ ನಿನ್ನ ನಾನು ಬೆಂಗಳೂರಲ್ಲಿ ನೋಡಿದೆ. ಅವಳ ರೂಪ ನಿನ್ನಲ್ಲಿ ನೋಡಿ ತುಂಬ ಗೊಂದಲಪಟ್ಟೆ. ಅದಕ್ಕೆ ನಿನ್ನ ಹಿಂದೆ ಧನು ಅಂತ ಅಲ್ಲದೆ. ನಂತರ ನಿಧಾನವಾಗಿ ಅರಿವಾಯಿತು, ನನ್ನ ಧನು ನನ್ನ ಕಣ್ಣ ಎದುರೇ ಸತ್ತು ಹೋಗಿದ್ದಾಳೆ. ಆದರೆ ಪ್ರಪಂಚದಲ್ಲಿ ಒಬ್ಬರ ಹಾಗೆ 7 ಜನ ಇರ್ತಾರೆ ಅಂತ. ಆಮೇಲೆ ಗೊತ್ತಾಯಿತು ನನ್ನ ಧನ್ವಿ ನನಗಾಗಿ ಮತ್ತೆ ಹುಟ್ಟಿ ಬಂದಿದ್ದಾಳೆ ಅಂತ. ಅದಕ್ಕೆ ನಿನ್ನ ಹೊಸದಾಗಿ ಪ್ರೀತಿ ಮಾಡಿದೆ ಎಂದು ಹೇಳಿದಾಗ ತಲೆ ಎತ್ತಿ ಅವನ ನೋಡಿದ್ಲು. ಹೌದು,
ಆದರೆ ನನಗೆ ಅರಿವಾದ ಒಂದು ವಿಷಯ ಏನು ಅಂದರೆ, ನಾನು ಇದುವರೆಗೂ ಪ್ರೀತಿಸಿದ್ದು ಧನು ರೂಪ ಮಾತ್ರ, ನಿನ್ನನ್ನು ಅಲ್ಲ ಅಂತ. ಇಷ್ಟು ದಿನ ನಿನಗೆ ಮಾಡಿದ ಮೋಸ ಸಾಕು, ಇನ್ಮೇಲೆ ದೂರ ಇರೋಣ ಅಂತ ನಿರ್ಧಾರ ಮಾಡಿದ್ದೀನಿ ಎಂದು ಅವಳ ಕೈ ಬಿಟ್ಟವ. ಪ್ಲೀಸ್ ದನಿ, ನನ್ನಿಂದ ದೂರ ಇರು. ಬೆಸ್ಟ್ ಹುಡುಗನನ್ನು ನೋಡಿ ಮದುವೆ ಮಾಡ್ಕೊ, ಇದೇ ಕೊನೆ. ಈ ರೀತಿ ತಮಾಷೆ ನಾಟಕ ಮಾಡಬೇಡ. ರಾಮ್ ಬಂದಮೇಲೆ ಮುಂದಿನ ನೋಡೋಣ ಎಂದು ಅಲ್ಲಿಂದ ಹೊರಡಲು ತಯಾರಾದ. 1 ನಿಮಿಷ ಎಂದು ದನಿ ಕರೆದಾಗ ಕಣ್ಣಂಚಲ್ಲಿ ಇದ್ದ ನೀರನ್ನು ಹಾಗೆ ನುಂಗಿ ಹಿಂದೆ ತಿರುಗಿ ನೋಡಿದ. ನಾನು ನಿಮ್ಮನೆಗೆ ಬಂದಿದ್ದಾಗ ನಿಮ್ಮ ಕಬೋರ್ಡಲ್ಲಿ ನೋಡಿದ ಆ ಫೋಟೋ, ಅದು ನಿಮ್ಮ ಎಂದು ದನಿ ಮಾತು ಪೂರ್ತಿ ಮಾಡುವ ಮೊದಲೇ, ಹೌದು, ಅದು ನನ್ನ ಧನು ಫೋಟೋ ಎಂದ ಅಭಿ ಗಟ್ಟಿಯಾಗಿ. ಅವಳ ಕಣ್ಣುಗಳು ದೀನವಾಗಿ ಅವನನ್ನೇ ನೋಡಿದವು. ಪ್ರೀತಿ ಅಂದರೆ ಇಷ್ಟೇನಾ ಎಂದಳು ಕಣ್ಣು ಕಿರಿದಾಗಿಸಿ ಅವನ ನೋಡಿ. ಅವಳ ಮಾತಿನಲ್ಲಿ ಅದೆಷ್ಟೋ ನೋವು ತುಂಬಿತ್ತು. ಅವಳ ನೋಡದೆ ಅವಳಿಗೆ ಬೆನ್ನು ಮಾಡಿ, ಅಲ್ಲ, ಪ್ರೀತಿ ಅಂದರೆ ಬೇರೆ. ಆದರೆ ನಿನ್ನ ಮೇಲೆ ನನಗೆ ಪ್ರೀತಿ ಆಗಿರಲೇ ಇಲ್ಲವಲ್ಲ. ಪ್ರೀತಿ ಆಗಿದ್ರೆ ತಾನೇ ಅದರ ಅರ್ಥ ವರ್ಣಿಸಲು ಎಂದ ಮತ್ತೆ ಭಾರವಾದ ಉಸಿರು ಬಿಟ್ಟು, ಸರಿ, ನಿಮ್ಮಿಷ್ಟ. ಇನ್ನು ಮುಂದೆ ನಾನು ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ತಲೆ ಹಾಕುವುದಿಲ್ಲ. ಹಾಗೆ ಮುಂದೆ ನಿಮಗೆ ನಿಜವಾಗಿಯೂ ನನ್ನ ಮೇಲೆ ಪ್ರೀತಿ ಆದರೂ ಮತ್ತೆ ನನ್ನ ಮನಸ್ಸು ನಿಮ್ಮನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು ಅವನ ಎದುರು ಬಂದು ನಿಂತವಳು. ಇದೇ ಕೊನೆ, ನಮ್ಮ ಭೇಟಿ ಕೊನೆಯಾಗಿರಲಿ ಅಭಿ. ನಿಮ್ಮನ್ನು ಪ್ರೀತಿ ಮಾಡಿದ ತಪ್ಪಿಗೆ ಇನ್ನೆಂದು ಈ ಮುಖ ನಿಮ್ಮ ಮುಂದೆ ಬರೋದಿಲ್ಲ. ಈ ರೂಪ ನೋಡಿ ಅಲ್ವಾ ನೀವು ನನ್ನ ಪ್ರೀತಿ ಮಾಡಿದ್ದು, ಆದರೆ ಈ ರೂಪ ಯಾವತ್ತೂ ನಿಮ್ಮ ಕಣ್ಣಿಗೆ ಬೀಳೋದಿಲ್ಲ ಎಂದು ದೃಢವಾಗಿ ಹೇಳಿ ಒಂದು ಲಾಸ್ಟ್ ಹಗ್, ನಿಮ್ಮನ್ನು ಅತಿಯಾಗಿ ಹಚ್ಕೊಂಡು ಬಿಟ್ಟಿರುವ ಹೃದಯಕ್ಕೆ ಸಮಾಧಾನ ಹೇಳೋದಕ್ಕೆ ಎಂದು ಅವನ ಅನುಮತಿ ಇಲ್ಲದೆ ಅವನ ಬಾಚಿ ತಬ್ಬಿ ಅವನ ಕೆನ್ನೆಗೊಂದು ಮುತ್ತು ಕೊಟ್ಟವಳು. ಗುಡ್ ಬೈ ಮಿಸ್ಟರ್ ಅಭಿರಾಮ್ ಎಂದು ಅವ ಮಾತು ಆಡುವ ಮೊದಲೇ ತನ್ನ ಕಾರ್ ಏರಿದ್ಲು. ಅವಳು ಹೋದ ಮೇಲೆ ಬಾಡಿಗಾರ್ಡ್ ಸಹ ಅವಳ ಹಿಂದೆ ನಡೆದರೆ ಕಲ್ಲಿನಂತೆ ನಿಂತಿದ್ದ ಅಭಿಯ ನೋಡಿದ ಶ್ವೇತಾ, ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ನಿಮ್ಮ ಕಣ್ಣುಗಳನ್ನು ನೋಡಿಯೇ ಹೇಳಬಹುದು ಸರ್. ಆದರೆ ಒಂದು ಮಾತು, ಪ್ರೀತಿ ಒಮ್ಮೆ ಕಳೆದುಕೊಂಡ್ರೆ ಮತ್ತೆ ಸಿಗೋದಿಲ್ಲ. ನಿಮ್ಗೇನೇ ಬೇರೆ ಒತ್ತಡ ಇದ್ರೂ ಒಮ್ಮೆ ಅವಳಿಗೆ ಹೃದಯವಾಗಿ ಕಾದಿರಿಸು ನನಗಾಗಿ ಅಂತ ಹೇಳಿದರೆ ಕೊನೆಯವರೆಗೂ ನಿಮಗಾಗಿ ಕಾಯ್ತಾ ಇರ್ತಿದ್ಲು. ಆದರೆ ನೀವು ಮಾಡಿದ್ದು ತಪ್ಪು ಎಂದು ಹೇಳಿ ಅಲ್ಲಿಂದ ನಡೆದಳು. ಮುಂದೆ ಏನು ಅಂದಿದೆ ಅಭಿ ಮಾತ್ರ ಕುಸಿದು ಬಿಟ್ಟ ಅಲ್ಲಿಗೆ. ಇತ್ತ ಬೆಂಗಳೂರಿನ ಯಾವುದೇ ಚಿಂತೆ ಇಲ್ಲದೆ ನೆಮ್ಮದಿಯ ಜೀವನ ನಡೆಸುತ್ತಿದ್ದರು ರಾಮ್ ಜಾನು. ಅವನ ಪ್ರೀತಿಯ ಸಮುದ್ರದಲ್ಲಿ ಅವಳು ಕಾಣದಷ್ಟು ಮುಳುಗಿ ಹೋಗಿದ್ಲು. ಇನ್ನು ಗೌಡರ ಮನೆಯವರಂತೂ ಮನೆಯ ಮಗ ಸೊಸೆಯಂತೆಯೇ ಹೊಂದಿಕೊಂಡಿದ್ರು ಅವರಿಗೆ. ರಾಮ, ಜಾನಕಿ, ಮುಂದಿನ ವಾರ ನಮ್ಮ ತಂಗಿ ಮತ್ತೆ ಅವರ ಮಗ ಸಹ ಇಲ್ಲಿ ಬರ್ತಾ ಇದ್ದಾರೆ. ಹುಣ್ಣಿಮೆ ಆದಮೇಲೆ ಇಲ್ಲಿ ದೊಡ್ಡ ಜಾತ್ರೆ ಇದೆ. ಅದು 3 ವರ್ಷಕ್ಕೊಮ್ಮೆ ಮಾತ್ರ ಬರೋದು. ನಿಮ್ಮ ಮನೆಯಲ್ಲಿ ಯಾರಾದರೂ ಬರುವ ಹಾಗಿದ್ರೆ ಕರೆಸಿ ಎಂದರು ಗೌಡರು ರಾಮ್ಗೆ. ಹೌದಾ ಗೌಡ್ರೆ, ಹೇಳ್ತೀನಿ, ಯಾರಾದರೂ ಫ್ರೀ ಇದ್ದರೆ ಬರ್ತಾರೆ ಎಂದು ಹೇಳಿದ ರಾಮ್ ಜಾನುವನ್ನು ನೋಡಲು. ರಾಮ್, ಅಣ್ಣ ಮತ್ತು ದನಿ ಇಬ್ಬರು ಬರೋದಕ್ಕೆ ಹೇಳಿ ಪ್ಲೀಸ್. ಅವರು ಇಲ್ಲಿ ನೋಡಿಲ್ಲ ಅಲ್ವಾ, ಇದು ಸಹ ನಮ್ಮ ಊರಿನ ಥರ ಇದೆ ಅಲ್ವಾ ಎಂದು ಹೇಳಿದ. ನಿಟ್ಟುಸಿರು ಬಿಟ್ಟು, ಅದೇ ದಿನಕ್ಕಾಗಿ ಅಲ್ವಾ ನಾನು ಕಾಯ್ತಾ ಇರೋದು ಎಂದು ಮನದಲ್ಲೇ ನುಡಿದು ಅವಳಿಗೆ ಭರವಸೆ ಕೊಟ್ಟಿದ್ದ. ಕರೆಸೋಣ ಎಂದು ಎಲ್ಲರ ಎದುರು ಹೇಳಿ, ಆದರೆ ನೀನು ಮಾತ್ರ ನನಗೆ ಫೀ ಕೊಡಬೇಕು ಎಂದು ಅವಳ ಕಿವಿಯಲ್ಲಿ ಹೇಳಿದಾಗ ತುಸು ನಾಚಿತ್ತು ಹುಡುಗಿ. ಏನೋ ರಹಸ್ಯ ಮಾತಾಡ್ತಾ ಇದ್ದೀರಾ ಎಂದು ಹೇಳುವಾಗಲೇ ಒಳಗೆ ಬಂದ ವಿನಯ, ಅಪ್ಪಾರೆ, ಯಾರೋ ನಿಮ್ಮನ್ನು ಕೇಳಿಕೊಂಡು ಬಂದಿದ್ದಾರೆ ಎಂದು ಹೇಳಿದಾಗ ಗಂಭೀರ ಆದ ಗೌಡವರು, ಒಳಗೆ ಕರೆದುಕೊಂಡು ಬಾ ಎಂದು ಹೇಳಿದಾಗ ವಿನಯ್ ಹೋಗಿ ಅವರನ್ನು ಕರೆದುಕೊಂಡು ಬಂದ. ನಮಸ್ಕಾರ ಗೌಡ್ರೆ, ನಾನು ಪಕ್ಕದ ಹಳ್ಳಿ ಮಹಂತೇಶ್ ಅಂತ, ಇವನು ನನ್ನ ಮಗ ಅಶೋಕ ಎಂದು ನಮಸ್ಕಾರ ಮಾಡಿದರು ಅವರು. ಹೇಳಿ, ಏನಾಗಬೇಕಿತ್ತು? ವಿಶಾಲ, ಕುಡಿಯೋಕೇನಾದರೂ ತಗೊಂಡು ಬಾ ಎಂದು ಹೇಳಿದಾಗ ವಿಶಾಲ ಅವರು ನಡೆದರೆ, ನಮ್ಮ ಮಗನಿಗೆ ವರ್ಷದ ಹಿಂದೆ ಇದೇ ಹಳ್ಳಿಯಲ್ಲಿರೋ ಕಾವ್ಯ ಜೊತೆ ಮದುವೆ ಆಗಿತ್ತು ಗೌಡ್ರೆ. ಅವಳಿಗೆ ಈ ಮದುವೆ ಇಷ್ಟ ಇರಲಿಲ್ಲ ಅಂತೆ. ಅದನ್ನು ಇವಾಗ ಹೇಳಿ ಕೋರ್ಟ್ ಮೆಟ್ಟಿಲು ಹತ್ತಿಸ್ತಿದ್ದಾಳೆ. ಅಷ್ಟೇ ಅಲ್ಲ, ವಿಚ್ಛೇದನ ಕೊಡಬೇಕಂತೆ, ಜೊತೆಗೆ ಅಲಿಮನಿ ಕೊಡಬೇಕು ಅಂತೆ ಎಂದು ಅವರು ಗಂಭೀರವಾಗಿ ಹೇಳುವಾಗ, ಏನು, ಹೊಲ ಮನಿ ಕೊಡಬೇಕು ಅಂತ? ಯಾಕೆ ಎಂದ ವಿನಯ ತಲೆ ಕೆರೆದುಕೊಂಡು. ಅಲಿಮನಿ ಅಂದರೆ ಜೀವನಾಂಶ ಕಣೋ ವಿನಿ, ಅವಳು ಇವನಿಂದ ದೂರ ಆಗಿ ಬದುಕೋಕೆ ಹಣ ಅಂತ ಎಂದ ರಾಮ್ ವಿವರಿಸಿದಾಗ, ಅದೇಗಾಗುತ್ತದೆ? ಮದುವೆ ಆಗೋದಿಲ್ಲ ಮುಂಚೆ ಬದುಕ್ತಾ ಇರಲಿಲ್ವಾ? ಅಲಿಮನಿ ಅಂದ್ರೇನು? ಹೊಲ ಮನಿ ಮಾರಿನೇ ಹಣ ಕೊಡಬೇಕಲ್ವಾ
ಎಂದು ವಿನಯ ಹೇಳಿದಾಗ, ವಿನಯ, ಹೋಗಿ ನಾಳೆ ಪಂಚಾಯತ್ ಇದೆ ಅಂತ ಡಂಗೂರ ಸಾರಿಸು ಎಂದು ಅವನನ್ನು ಕಳುಹಿಸಿ, ನಾಳೆ ನಾನು ನ್ಯಾಯ ಹೇಳ್ತೀನಿ, ನೀವೇನು ಚಿಂತೆ ಮಾಡಬೇಡಿ ಎಂದು ಕುಡಿಯಲು ಮಜ್ಜಿಗೆ ಕೊಟ್ಟು ಕಳುಹಿಸಿದರು ಗೌಡ್ರು. ಗೌಡ್ರೆ, ನಾನು ಜಾನು ಆಚೆ ತಿರುಗಾಡ್ಕೊಂಡು ಬರ್ತೀವಿ ಎಂದು ರಾಮ್ ಕೇಳಿದಾಗ, ಜೊತೆಗೆ ವಿನಯನನ್ನು ಕರೆದುಕೊಂಡು ಹೋಗಿ, ಬಿಸಿಲು ಜಾಸ್ತಿ ಇದೆ, ಛತ್ರಿ ಕೊಡ್ತಾನೆ ಎಂದು ಹೇಳಿ ಆಚೆ ನಡೆದರು ಗೌಡರು. ರಾಮ್, ನಾವು ಆಚೆ ಹೋಗ್ತಿದ್ದೀವಿ ಎಂದು ಗಂಡನ ಕೈ ಗಟ್ಟಿಯಾಗಿ ಹಿಡಿದ ಜಾನು ಸ್ವಲ್ಪ ಸ್ವಲ್ಪವೇ ಗುಣವಾಗುತ್ತಿದ್ಲು. ಒಂದು ಕಡೆ ಜಾನು ತುಷು ಹುಷಾರಾಗ್ತಿದ್ರೆ ಮತ್ತೊಂದು ಕಡೆ ದನಿ ಮೌನಕ್ಕೆ ಶರಣಾಗಿದ್ಲು. ರಾಮ್ ಜಾನು ಆಚೆ ಸುತ್ತಬೇಕು ಎಂದು ಹೇಳಿದ ಕಾರಣ ಗೌಡರು ಕಳಿಸಿಕೊಟ್ರು. ರಾಮ್ ಅಂತೂ ಸಂಪೂರ್ಣವಾಗಿ ಎಲ್ಲವ ಮರೆತು ಮಡದಿಯ ಜೊತೆ ಬೆರೆತು ಹೋಗಿದ್ದ. ರಾಮ್, ಈ ಹಳ್ಳಿ ಹೇಗೆ ಗೊತ್ತಾಯ್ತು ನಿಮಗೆ? ತುಂಬ ಪೀಸ್ಫುಲ್ ಆಗಿದೆ ಅಲ್ಲ ಎಂದು ನಗುತ್ತಾ ಗಂಡನ ಕೈ ಹಿಡಿದು ನಡೆಯುತ್ತಿದ್ದಳು ಜಾನು. ಬೆಂಗಳೂರು ಮೆಜೆಸ್ಟಿಕ್ಕಲ್ಲೇ ಬಿದ್ದಿತ್ತು, ಹಾಗೆ ಎತ್ಕೊಂಡು ಬಂದೆ ಎಂದು ಹೇಳಿದ ಅವ ನಗುತ್ತಾ. ರಾಮಣ್ಣ, ರಾಮಣ್ಣ, ಇಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಮತ್ತು ಚುರುಮರಿ ಭಾಳ ಚೆನ್ನಾಗಿ ಮಾಡ್ತಾರೆ, ಬನ್ನಿ ತಿನ್ನುವಂತ್ರಿ ಎಂದು ವಿನಯ ಹೇಳಿದಾಗ ಮಡದಿಯ ನೋಡಿದ ರಾಮ್, ಅಂತರೂ ಒಬ್ಬನು ನಿಮ್ಮನ್ನು ರಾಮಣ್ಣ ಮಾಡಿಬಿಟ್ರು ಎಂದು ಮುದ್ದಾಗಿ ನಕ್ಕು, ಬನ್ನಿ ತಿನ್ನೋಣ ಎಂದು ಅವನ ಕೈ ಹಿಡಿದು ಮುಂದೆ ನಡೆದಳು. ನೀನು ಬರೀ ಅಣ್ಣ ಅಂತ ಕರಿಯಪ್ಪ ಸಾಕು, ಈ ರಾಮಣ್ಣ ಭೀಮಣ್ಣ ಬೇಡ, ನಮ್ಮ ಹುಡುಗಿ ನಗಿಸಿಬಿಟ್ಟೆ ನೀನು ಎಂದು ನಕ್ಕು ನಡೆದ ರಾಮ್. ಏನು ಕೊಡ್ಲೋ ವಿನಯ, ಅಪರೂಪ ಆಗಿಬಿಟ್ಟಿದೀಯಾ, ಗೌಡ್ರು ಹೇಗಿದ್ದಾರೆ ಎಂದರು ಅಪ್ಪೂಟ ಅಂಗಡಿಯ ಮಾಲೀಕ. ಎಲ್ಲ ಚೆನ್ನಾಗಿದೆ ಅಣ್ಣ, ಎಲ್ಲ ಚೆನ್ನಾಗೇ ಇದ್ದಾರೆ. ಇವರು ನಮ್ಮ ಮನೆಗೆ ಬಂದಿರೋ ಸಿಟಿ ಮಂದಿ, ಊರಿನ ಜಾತ್ರೆ ಇದೆ ಅಲ್ಲ ಅದಕ್ಕೆ ಬಂದಿದ್ದಾರೆ ಎಂದು ಅವ ನಗುತ್ತಾ ಹೇಳಿದಾಗ ರಾಮ್ ಜಾನು ನೋಡಿದರು. ಬನ್ನಿ ಕೂತ್ಕೊಳ್ಳಿ, ಏನು ಕೊಡಲಿ? ಗೌಡ್ರ ಮನೆಗೆ ಬಂದಿದ್ದೀರಾ ಅಂದರೆ ದೊಡ್ಡ ಜನನೇ ನೀವು, ಈ ಪುಟ್ಟ ಅಂಗಡಿಗೆ ಬಂದು ಬಿಟ್ಟಿದ್ದೀರಾ ಎಂದು ಅವರು ಕೇಳಿದಾಗ, ಅಂಕಲ್, ನಂಗೆ ಬಜ್ಜಿ ಮತ್ತು ಚುರುಮುರಿ ಬೇಕು ಎಂದು ಜಾನು ಮುದ್ದಾಗಿ. ಆತು ಕಣವ, ನಿಮಗೆ ಎಂದು ರಾಮ್ನನ್ನು ಕೇಳಿದಾಗ, ನನ್ನ ಹೆಂಡತಿಗೆ ಏನು ಕೊಡ್ತೀರೋ ಅದೇ ಕೊಡಿ ಎಂದು ನಕ್ಕು ಹೇಳಿದಾಗ ಇಬ್ಬರಿಗೂ ಒಂದೊಂದು ಪ್ಲೇಟ್ ಮಂಡಕ್ಕಿ ಮೆಣಸಿನಕಾಯಿ ಬಜ್ಜಿ ಕೊಟ್ಟರು. ವಾವ್ ರಾಮ್, ಎಷ್ಟು ಚೆನ್ನಾಗಿದೆ ಇದು, ನಾನು ಟ್ರೈ ಮಾಡಿದಾಗ ಈ ರುಚಿ ಬರೋದೇ ಇಲ್ಲ ಎಂದು ಅವಳು ಬಾಯಿ ಚಪ್ಪರಿಸಿ ತಿನ್ನುವುದು ನೋಡಿ ನಗುತ್ತಾ ತನ್ನ ತಟ್ಟಿಗೆಲಿದ್ದ ಬಜ್ಜಿಯನ್ನು ಸಹ ಮೆಣಸಿನಕಾಯಿ ತೆಗೆದು ಅವಳ ಬಾಯಿಗಿಟ್ಟ. ಸೋ ಸ್ವೀಟ್ ಆಫ್ ಯು ರಾಮ್ ಎಂದು ಮುದ್ದಾಗಿ ಹೇಳಿ ತಾನು ಅದನ್ನು ತಿನ್ನುವಲ್ಲಿ ಮಗ್ನ ಆದಳು. ಸುತ್ತ ಇದ್ದ ಹಳ್ಳಿಯ ಜನ ಅವರನ್ನೇ ನೋಡುತ್ತಿದ್ರು. ಎಷ್ಟೇ ಆಗಲಿ ಅವರು ಮುಗ್ಧರು, ಇಂತಹ ಪ್ರೀತಿ ನೋಡಿ ನಿಂತು ಬಿಟ್ಟರು. ಹಾಗೆ ರಾಮ್ ನೋಡಿ ಹೇಗೆ ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ಎಂದು ಜಾನು ಹೇಳಿದಾಗ ನಕ್ಕು, ಅವರು ಹಾಗೆ ಕಣಮ್ಮ, ಪ್ರೀತಿ ಬೆಟ್ಟದಷ್ಟಿದ್ರೂ ಆಚೆ ತೋರಿಸೋದಿಲ್ಲ, ಹೀಗೆ ನಾವು ತೋರಿಸ್ತಿರುವ ಪ್ರೀತಿಯನ್ನು ನೋಡ್ತಾ ಇದ್ದಾರೆ ಎಂದು ಅವಳಿಗೆ ನೀರು ಕುಡಿಸಿ, ಏನಾದರೂ ತಿಂತೀಯಾ ಮತ್ತೆ ಎಂದು ಕೇಳಿದಾಗ ಅವನ ಕೈ ಹಿಡಿದು, ಟೀ ಬೇಕು, ಏಲಕ್ಕಿ ಟೀ ಎಂದು ನುಲಿಯುತ್ತಾ ಕೇಳಿದ್ಲು. ಅವಳ ನೋಡಿ ಮತ್ತೆ ವಿನಯನ ನೋಡಿದಾಗ ಅವ ಇಬ್ಬರಿಗೂ ಬಿಸಿ ಬಿಸಿ ಟೀ ತೆಗೆದುಕೊಂಡು ಬಂದು ಕೊಟ್ಟ. ಅಬ್ಬಾ, ಸೋ ಸ್ವೀಟ್ ಆಫ್ ಯು ರಾಮ್, ಥ್ಯಾಂಕ್ ಯು ಎಂದು ಅವಳು ಅದನ್ನು ಸೊರ್ರೆಂದು ಕುಡಿಯುವಾಗ ಅವಳ ಖುಷಿಗಾಗಿ ತಾನು ಹಾಗೆ ಶಬ್ದ ಮಾಡುತ್ತಾ ಕುಡಿದ. ಇವಾಗ ಎಲ್ಲಿಗೆ ಹೋಗೋದು ಎಂದು ಕೇಳಿದ ಆಚೆ ಬಂದು. ವಿನಯಣ್ಣ, ಇಲ್ಲಿ ಕೆರೆ ಹೊಳೆ ಆ ರೀತಿ ಏನಾದರೂ ಇದೆಯಾ ಎಂದು ಕೇಳಿದಳು ಇಬ್ಬರನ್ನು ನೋಡುತ್ತಿದ್ದ ವಿನಯನ ನೋಡಿ. ಅಕ್ಕೋ, ದೊಡ್ಡ ಕೆರೆ ಇದೆ ನಮ್ಮ ಊರಲ್ಲಿ ಎಂದ ನಗುತ್ತಾ. ಸರಿ, ಅಲ್ಲಿ ಕರೆದುಕೊಂಡು ಹೋಗಿ ನಮ್ಮನ್ನ ಎಂದಾಗ ತಲೆ ಆಡಿಸಿ ತಾನು ಮುಂದೆ ನಡೆದ ವಿನಯ್. ಜೋಡಿಗಳು ಅವರನ್ನು ಹಿಂಬಾಲಿಸಿದರು. ವಿಶಾಲವಾದ ಕೆರೆಯದು, ಸುತ್ತಲೂ ನೀರಿತ್ತು. ಕೆರೆಯ ಆಚೆ ಗುಡ್ಡ, ಹುಡುಗರ ಕಣ್ಣಿಗೆ ಹಬ್ಬವೇ ಸರಿ. ಇವರಿಬ್ಬರು ಅದನ್ನೇ ಅಚ್ಚರಿ ಎಂಬಂತೆ ನೋಡುತ್ತಿದ್ದರೆ ಹಳ್ಳಿ ಜನ ಅಲ್ಲಿ ದನ ಕರು ಮೈ ತೊಳೆಯುತ್ತಾ ಬಟ್ಟೆ ತೊಳೆಯುತ್ತಾ ಸಮಯ ಕಳೆಯುತ್ತಿದ್ರು. ರಾಮ್, ಇಲ್ಲೇ ಇದ್ದು ಬಿಡೋಣ ಅಂತ ಅನ್ನಿಸ್ತಾ ಇದೆ ಎಂದು ಹೇಳುವಾಗ ತುಸು ತಲೆ ತಿರುಗಂತಾಗಿ ಹಾಗೆ ಅವನ ಕೈ ಹಿಡಿದು ಬಿಟ್ಲು. ಅವಳು ಹಿಡಿದ ಹಿಡಿತ ನೋಡಿ ಭಯಗೊಂಡ ರಾಮ್, ಜಾನು, ಏನಾಯ್ತು ಎಂದ ಆತಂಕದಿಂದ. ಏನಿಲ್ಲ, ಬಿಸಿಲು ಜಾಸ್ತಿ ಅಲ್ವಾ, ಅದಕ್ಕೆ ಇರಬೇಕು, ಬನ್ನಿ ಮನೆಗೆ ಹೋಗೋಣ ಎಂದು ಸ್ವಲ್ಪ ಹೊತ್ತು ಅಲ್ಲೇ ಸುತ್ತಾಡಿ ಮನೆಯ ಕಡೆಗೆ ನಡೆದರು.
ಮಧ್ಯೆ ಮಧ್ಯೆ ಅವಳು ತನ್ನ ಕೈ ಗಟ್ಟಿಯಾಗಿ ಹಿಡಿದು ನಡೆಯುವುದು ಅನುಭವಕ್ಕೆ ಬಂತು ಅವನಿಗೆ. ಹಾಗಾಗಿ ಹಿಂದೆ ಮುಂದೆ ಯೋಚನೆ ಮಾಡದೆ ಅವಳ ಹೊತ್ತು ಮನೆಗೆ ಕರೆದುಕೊಂಡು ಬಂದ. ಇನ್ನೇನು ಒಳಗೆ ಕಾಲಿಡಬೇಕು. ಕಣ್ಣೆಲ್ಲ ಕತ್ತಲು ಕವಿದು ಹಾಗೆ ಅವನ ಎದೆಯ ಮೇಲೆ ತಲೆ ಇಟ್ಟು ಕಣ್ಣು ಮುಚ್ಚಿದಾಗ ಆತಂಕಗೊಂಡ ರಾಮ್, ಅಕ್ಕ, ಅಮ್ಮ, ಗೌಡ್ರೆ ಎಂದು ಕೂಗಿ ಅವಳನ್ನ ಅಲ್ಲೇ ಇದ್ದ ಕುರ್ಚಿ ಮೇಲೆ ಕೂರಿಸಿದ. ಅವನ ದನಿಗೆ ಎಲ್ಲ ಆಚೆ ಬಂದರು. ಜಾನು, ಜಾನು, ಏನಾಯ್ತಮ್ಮ? ಕಣ್ಬಿಡು, ನೋಡಿಲಿ ಎಂದು ಅವಳ ಕೆನ್ನೆ ತಟ್ಟುವಾಗ ಅವಳ ನೋಡಿದ ಗಿರಿಜಾ ಅವರು, ಯಾಕೆ ಹೀಗೆ ಪ್ರಜ್ಞೆ ತಪ್ಪಿದ್ದು? ಏನಾಯ್ತು ಎಂದು ಕೇಳಿದರು ಅವಳ ಬಾಡಿದ ಮುಖ ನೋಡಿ. ಗೊತ್ತಿಲ್ಲ ಅಮ್ಮ, ಕೆರೆ ನೋಡ್ತಾ ಇದ್ವಿ, ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ತಲೆ ತಿರುಗುತ್ತಾ ಇದೆ ಅಂತ ಹೇಳಿದ್ಲು. ಆಮೇಲೆ ನೋಡಿದ್ರೆ ಆಗಾಗ ಹೆದರುತ್ತಾ ಇದ್ಲು, ಅದಕ್ಕೆ ಎತ್ಕೊಂಡು ಬಂದೆ. ಈಗ ನೋಡಿದ್ರೆ ಪೂರ್ತಿಯಾಗಿ ಪ್ರಜ್ಞೆ ಇಲ್ಲ ಎಂದು ಹೇಳಿದಾಗ ವಿಶಾಲ ಅವರ ನೋಡಿದ ಗಿರಿಜಾ, ಊರವರ ಕಣ್ಣು ತಾಕಿದೆ ಅನ್ಸುತ್ತೆ, ಜೊತೆಗೆ ಕೆರೆ ಹತ್ರ ಏನೋ ಕೆಟ್ಟ ಕಣ್ಣು ಬಿದ್ದಿರಬೇಕು, ಹೋಗಿ ಕೆಂಪ ಆರತಿ ಮಾಡಿಕೊಂಡು ಬಾ ಎಂದಾಗ ತಲೆ ಆಡಿಸಿ ನಡೆದಳು ವಿಶಾಲ. ಹೆದರಬೇಡ ರಾಮ, ಏನೂ ಆಗಿಲ್ಲ, ಬಿಸಿಲಿಗೆ ಹಾಗೆ ಆಗಿದೆ ಅನ್ಸುತ್ತೆ ಎಂದು ಅವಳ ಮೊಗ ಸವರಿ ಅವಳ ಸೀರೆ ಸರಿ ಮಾಡಲು ಅವಳ ಕೈ ಹಿಡಿದವರಿಗೆ ಏನೋ ಅನುಮಾನ ಬಂದಿತ್ತು. ಹಾಗೆ ತುಸು ಹೊಟ್ಟೆಯ ಕಡೆಗೆ ನೋಡಿದವರು, ನೋಡಪ್ಪ ರಾಮ, ಈ ಮಾತು ನಿನ್ನ ಕೇಳಬಾರ್ದು, ಆದರೆ ನಿನ್ನ ಹೆಂಡತಿಗೆ ಸ್ವಲ್ಪ ಹುಷಾರಿಲ್ಲ ಅಲ್ಲ, ಅದಕ್ಕೆ ನೀನು ಕೇಳ್ತಾ ಇದ್ದೀನಿ. ಇವಳು ಮುಟ್ಟಾಗಿ ಎಷ್ಟು ದಿನ ಆಯಿತು ಎಂದರು ಗಿರಿಜಾ. ಅಮ್ಮ, ನನಗೆ ಸರಿಯಾಗಿ ನೆನಪಿರೋದು 2 ತಿಂಗಳು ಅನಿಸುತ್ತೆ. ಆಮೇಲೆ ಚಿಕ್ಕ ಆಕ್ಸಿಡೆಂಟ್ ಆಗಿತ್ತು ಅನಿಸುತ್ತೆ, ಅದ್ರ ಕಡೆ ಗಮನ ಇಲ್ಲ ಎಂದು ರಾಮ್ ಹೆದರುತ್ತಾ ಹೇಳಿದಾಗ ಅವನ ಮೊಗ ಸವರಿ, ನೀನು ತಂದೆ ಆಗ್ತಿದೀಯ ಕಣಪ್ಪ, ನಾನು ಹೂಯೇ ಸರಿ ಆಗಿದ್ರೆ ನಿನ್ನ ಹೆಂಡತಿಗೆ ಈಗ 2.5 ತಿಂಗಳು ಎಂದು ಹೇಳಿದಾಗ ಅಚ್ಚರಿ ಜೊತೆ ಭಯವೂ ಆಗಿತ್ತು. ಆಗಷ್ಟೇ ಕಣ್ಣು ತೆಗೆದ ಜಾನುವನ್ನು ಬಿಗಿದಪ್ಪಿ ಬಿಟ್ಟ ರಾಮ್. ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನನಗಂತೂ ಕೆಮ್ಮಿ ಧ್ವನಿ ಎಲ್ಲ ಹೋಗ್ಬಿಟ್ಟಿದೆ, ತುಂಬ ಒರಟಾಗಿದೆ ಅಲ್ವಾ, ಸಹಿಸ್ಕೊಳ್ಳಿ, ಏನೂ ಮಾಡೋಕ್ಕಾಗ್ತಿಲ್ಲ. 1 ವಾರ ಆಯಿತು ಹೀಗಾಗಿ. ಆದರೂ ನಿಮಗಾಗಿ ಕತೆ ಹಾಕ್ತಿದ್ದೀನಿ, ಪ್ಲೀಸ್ ನನಗಾಗಿ ನೀವು ಕಮೆಂಟ್ ಹಾಕಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ಪ್ರೀತಿಯ ರೂಪ ಕನ್ನಡತೆ. ಪ್ರೀತಿಯಿಂದ ಕತೆ ಕೇಳುವ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮಗೆ 18 ನಿಮಿಷದ ಎಪಿಸೋಡ್ ಹಾಕೋಕ್ಕೆ ನಾನು 18 ಸಾರಿ ಕೆಮ್ಮಿದ್ದೀನಿ. ಪ್ಲೀಸ್ ಅದಕ್ಕಾಗಿ ಆದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.